ಯಾವಾಗಲೂ ತರಕಾರಿ ಸಾರು ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಹೀರೆಕಾಯಿ, ಎರಡೇ ಸಿಂಪಲ್ ಹೀರೆಕಾಯಿ ಮತ್ತು ಬೇಳೆಯಲ್ಲಿ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಆರಾಮಾಗಿ ಈ ಬಸ್ಸಾರನ್ನ ತುಂಬ ರುಚಿಯಾಗಿ ಮಧ್ಯಾಹ್ನಕ್ಕೆ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಚೆನ್ನಾಗಿರುತ್ತೆ. ಮೊದಲಿಗೆ ಸ್ವಲ್ಪ ಬೇಳೆ, ಸಣ್ಣದಾಗಿ ಹೀರೆಕಾಯಿ ಎಷ್ಟು ಬೇಕೋ ನೀವು ಜಾಸ್ತಿ ಹಾಕ್ಕೊಂಡಷ್ಟು ನಮಗೆ ನೆಂಚಿಕೆಗೆ ರುಚಿ ಚೆನ್ನಾಗಿರುತ್ತೆ. ಒಂದು 2 ಹೀರೆಕಾಯಿ ಮೀಡಿಯಮ್ ಸೈಜಿಂದು, ಇಲ್ಲ ದೊಡ್ಡದಾದರೆ 1 ಹೀರೆಕಾಯಿ ಹಾಕ್ಕೊಂಡು ಕೂಗಕ್ಕೆ ಇಟ್ಕೊಂಬಿಡಿ. ನಂತರ ಇಲ್ಲಿ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಹುರ್ಕೊಡಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಫ್ಲೇವರ್, ಒಣಮೆಣಸಿನ್ಕಾಯಿನ ಹಸಿಮೆಣ್ಸಿನ್ಕಾಯಿದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡಿ. ಈರುಳ್ಳಿ, ಬೆಳ್ಳುಳ್ಳಿ ಕೆಂಬಣ್ಣ ಬರಬೇಕು, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಿಡಿಬೇಕು. ಆ ರೀತಿಯಾಗಿ ಹುರಿದಿರೋದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ಕಾಯಿ, ತುಂಬ ಕಾಯಿ ಹಾಕೋಬೇಡಿ, ಮಂದ ಆಗಿಬಿಡುತ್ತೆ. ಒಂದು ಮೀಡಿಯಮ್ ಸೈಜ್ ಸ್ವಲ್ಪ ಕಾಯಿ, 1 ಚಮಚ ಸಾಂಬಾರು ಪೌಡ್ರ್ ಹಾಕ್ಕೊಂಡ್ರು ನೈಸ್. ಒಂದು ಸ್ವಲ್ಪ ಬೆಳೆದಿರೋ ಬೇಳೆ ಮತ್ತು ಹೀರೆಕಾಯಿನ ಹಾಕೋಬೇಕು. ರುಬ್ಬಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ ಕಟ್ಟು ಬಗ್ಗಿಸ್ಕೊಂಬಿಟ್ಟು ಈ ಬೇಳೆನ ಸಪ್ರೇಟಾಗಿ ನೀವು ತೆಗೆದಿಟ್ಕೊಳ್ಳಿ. ಒಂದೇ ಒಂದು ಸೌಟು ನೀವು ಹೀರೆಕಾಯಿನ ಇಲ್ಲಿಗೆ ಹಾಕ್ಕೊಂಡ್ರೆ ಫ್ಲೇವರ್, ಆದರೂ ಕಟ್ಟಿಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಬಸ್ತಿರೋ ಅಂಥ ಕಟ್ಟಿಗೆ ನೀವು ಇದನ್ನು ಹಾಕ್ಕೊಂಡು, ಹಸಿದಾದರೂ ಚೆನ್ನಾಗಿರುತ್ತೆ. ಕುದಿಸ್ದೆ ಫಸ್ಟ್ ಹಸಿದು ಊಟ ಮಾಡಿ ನಂತರ ನೀವು ಕುದಿಯೋಕೆ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಹಾಕ್ಕೊಂಡು ಒಂದು ಕುದಿಸ್ಕೊಳ್ಳಿ. ಇಲ್ವಾ ಹಸಿ ಸಾಂಬಾರು ಊಟ ಮಾಡ್ತೀನಿ ಅಂದರೆ ಹಾಗೇನೆ ಹಾಕ್ಕೋಬೋದು. ಮೇಲೊಂಚೂರು ಒಗ್ಗರಣೆ ನಾರ್ಮಲ್ ಒಗ್ಗರಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಹಿಂಗು. ಬೇಳೆ ಉಪಯೋಗಿಸೋದ್ರಿಂದ ಸ್ವಲ್ಪ ಗ್ಯಾಸ್ ಆಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಹಿಂಗೆ ಹಾಕ್ಕೊಂಡ್ರೆ ಒಳ್ಳೆ ಘಮ ಕೂಡ ಚೆನ್ನಾಗಿರುತ್ತೆ. ಒಂದು ಕ್ವಿಕ್ಕಾಗಿ ದಿನ ಅದೇ ತರಕಾರಿ ಸಾರು ಏನು ಮಾಡೋದಪ್ಪ, ರಸಮ್ ಮಾಡಿ ಬೇಜಾರಾಯಿತು, ತರಕಾರಿ ಸಾಂಬಾರು ಬೇಜಾರಾಯಿತು ಅಂದಾಗ ಈ ರೀತಿಯಾಗಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಆ ಬೇಯಿಸಿಟ್ಕೊಂಡಿರೋಂಥ ಕಾಳಿಗೆ ನಾವು ಈ ಒಗ್ಗರಣೆ ಹಾಕ್ಕೊಳ್ಳೋಣ. ನಾರ್ಮಲ್ ಒಗ್ಗರಣೆ, ಮೆಣಸಿನ್ಕಾಯಿ, ಈರುಳ್ಳಿ, ಸಾಸಿವೆ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವು ಬೇಯಿಸಿರೋ ಬೇಳೆನ ಇದಕ್ಕೆ ನೀವು ಹಾಕ್ಕೋಬೋದು. ಒಂದು 10 ರಿಂದ 15 ನಿಮಿಷದೊಳಗೆ ಈ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಬೇಳೆ ನಾನು ಜಾಸ್ತಿ ಬೇಯಿಸ್ಕೊಂಬಿಟ್ಟೆ. ಇನ್ನು ಸ್ವಲ್ಪ ಉದುದ್ರಾಗಿದ್ದರೆ ಚೆನ್ನಾಗಿರೋದು. ಸ್ವಲ್ಪ ಮೆತ್ತಗಾಯಿತು, ಪರವಾಗಿಲ್ಲ. ಅನ್ನ ಸಾಂಬಾರು, ಕಾಳು, ನೆಂಚಿಕೆಗೆ ಕಾಳು ಸಿಗುತ್ತೆ ನಿಮಗೆ, ತುಂಬಾ ಚೆನ್ನಾಗಿರುತ್ತೆ. ಹೀರೆಕಾಯಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಸಾಂಬಾರು ಬಸ್ಸಾರು ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ.